ಒಬ್ಬ ಮಹಾನ್ ವ್ಯಕ್ತಿಯನ್ನು ಗೌರವಿಸುವುದು ಎಂದರೆ ಅವರ ಭಾವಚಿತ್ರಕ್ಕೆ ಹಾರ ಹಾಕುವುದಲ್ಲ, ಅವರು ಕಂಡ ಕನಸನ್ನು ನಮ್ಮ ಬದುಕಿನಲ್ಲಿ ನನಸಾಗಿಸುವುದು. ಅಂತಹ ಮಹಾನ್ ಶರಣರಲ್ಲಿ ಅಗ್ರಗಣ್ಯರು ಹಡಪದ ಅಪ್ಪಣ್ಣನವರು. ಕಾಯಕವೇ ಕೈಲಾಸ ಎಂಬ ಬಸವಣ್ಣನ ಸಂದೇಶವನ್ನು ಬದುಕಿನ ಉಸಿರಾಗಿಸಿಕೊಂಡ ಅವರು ಕೇವಲ ವಚನಕಾರರಲ್ಲ. ಅವರು ಶ್ರಮಕ್ಕೆ ಗೌರವ ತಂದವರು, ಸಮಾನತೆಗೆ ಜೀವ ತುಂಬಿದವರು, ಮಾನವೀಯತೆಯನ್ನು ಧರ್ಮವನ್ನಾಗಿಸಿಕೊಂಡ ಮಹಾನುಭಾವರು. ಜಾತಿ, ಅಸಮಾನತೆ, ಮೇಲು ಕೀಳು ಎಂಬ ಗೋಡೆಗಳು ಸಮಾಜವನ್ನು ವಿಭಜಿಸಿದ್ದ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಗೌರವಯುತ ಬದುಕಿನ ಹಕ್ಕಿದೆ ಎಂದು ತಮ್ಮ ಬದುಕಿನ ಮೂಲಕವೇ ಸಾರಿದ ಶರಣರಲ್ಲಿ ಹಡಪದ ಅಪ್ಪಣ್ಣನವರು ಅಗ್ರಸ್ಥಾನದಲ್ಲಿದ್ದಾರೆ. ಅವರಿಗೆ ಕಾಯಕವೇ ದೇವರು, ದುಡಿಮೆಯೇ ಪೂಜೆ, ಸತ್ಯವೇ ಸಂಪತ್ತು, ಮಾನವೀಯತೆಯೇ ಅಧಿಕಾರ. ಅವರ ಬದುಕಿನ ಪ್ರತಿಯೊಂದು ಹೆಜ್ಜೆಯೂ ಸಮಾಜಕ್ಕೆ ದಾರಿದೀಪವಾಗಿತ್ತು. ಆದರೆ ಇಂದು ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡಲೇಬೇಕು: ಅಪ್ಪಣ್ಣ ನಡೆದ ದಾರಿಯಲ್ಲಿ ನಾವು ನಿಜವಾಗಿಯೂ ನಡೆಯುತ್ತಿದ್ದೇವೆಯೇ? ಹಡಪದ ಅಪ್ಪಣ್ಣನವರ ಹೆಸರನ್ನು ಹೆಮ್ಮೆಯಿಂದ ಉಚ್ಚರಿಸುವ ಸಮಾಜದ ಅನೇಕ ಕುಟುಂಬಗಳು ಹಡಪದ ಅಪ್ಪಣ್ಣನವರ 892ನೇ ವರ್ಷದ ಜಯಂತಿಯ ಈ ದಿನದವರೆಗೂ ಶಿಕ್ಷಣ, ಉದ್ಯೋಗ, ಆರ್ಥಿಕ ಅಭಿವೃದ್ಧಿ, ರಾಜಕೀಯ ಪ್ರಾತಿನಿಧ್ಯ ಮತ್ತು ಸಾಮಾಜಿಕ ಅವಕಾಶಗಳಿಗಾಗಿ ಹೋರಾಟ ನಡೆಸುತ್ತಿವೆ. ಪ್ರತಿಭೆ ಇದೆ, ಪರಿಶ್ರಮ ಇದೆ, ಕೌಶಲ್ಯ ಇದೆ, ಆದರೆ ಅವಕಾಶ ಮಾತ್ರ ಸಿಗುತ್ತಿಲ್ಲ. ಅನೇಕ ಯುವಕರು ಉನ್ನತ ಶಿಕ್ಷಣ ಪಡೆದರೂ ಉದ್ಯೋಗವಿಲ್ಲದೆ ನಿರಾಶೆಯ ಜೀವನ ನಡೆಸುತ್ತಿದ್ದಾರೆ. ಹಲವರ ಕನಸುಗಳು ಅವಕಾಶದ ಕೊರತೆಯಿಂದ ಅರ್ಧದಲ್ಲೇ ಕೊನೆಗೊಳ್ಳುತ್ತಿವೆ. ಮಹಿಳೆಯರ ಸಬಲೀಕರಣ ಇನ್ನೂ ಅಪೂರ್ಣವಾಗಿದೆ. ಸಂವಿಧಾನ ನೀಡಿರುವ ಹಕ್ಕುಗಳು ಎಲ್ಲರ ಬದುಕಿನ ವಾಸ್ತವವಾಗಬೇಕಾದರೆ ಸಮಾನ ಅವಕಾಶಗಳು ಅತ್ಯಗತ್ಯ. ಇಂದು ಹಡಪದ ಅಪ್ಪಣ್ಣನವರನ್ನು ಸ್ಮರಿಸುವುದು ಎಂದರೆ ಅವರ ಭಾವಚಿತ್ರಕ್ಕೆ ಹೂವನ್ನಿಡುವುದಷ್ಟೇ ಅಲ್ಲ, ಅವರು ಕನಸು ಕಂಡ ಸಮಾನತೆಯ ಸಮಾಜವನ್ನು ಕಟ್ಟುವ ಸಂಕಲ್ಪ ಮಾಡುವುದು. ಪ್ರತಿಯೊಂದು ಹಡಪದ ಮನೆಯಲ್ಲೂ ಶಿಕ್ಷಣದ ದೀಪ ಬೆಳಗಿಸುವುದು. ಪ್ರತಿಯೊಬ್ಬ ಯುವಕ ಯುವತಿಯ ಕಣ್ಣಲ್ಲಿ ಆತ್ಮವಿಶ್ವಾಸದ ಕಿರಣ ಮೂಡಿಸುವುದು. ಇತ್ತೀಚಿನ ವರ್ಷಗಳಲ್ಲಿ ಹಡಪದ ಸಮಾಜದ ಪ್ರಜ್ಞಾವಂತರ ನಿರಂತರ ಹೋರಾಟದ ಫಲವಾಗಿ ಸರ್ಕಾರ ಹಡಪದ ಅಪ್ಪಣ್ಣನವರ ಜಯಂತಿಯನ್ನು ಸರ್ಕಾರಿ ವತಿಯಿಂದ ಆಚರಿಸುವ ಆದೇಶ ಹೊರಡಿಸಿದೆ. ಕಲಬುರಗಿಯಲ್ಲಿ ಹಡಪದ ಅಪ್ಪಣ್ಣ ಅಧ್ಯಯನ ಪೀಠವು ಸ್ಥಾಪನೆಯಾಗಿದೆ. ಇವು ಸಮಾಜಕ್ಕೆ ದೊರೆತ ಮಹತ್ವದ ಗೌರವಗಳಾಗಿವೆ. ಆದರೆ ಇಷ್ಟರಿಂದಲೇ ಸಾಕಾಗುವುದಿಲ್ಲ. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ ಹಾಗೂ ಸ್ಥಳೀಯ ಸಂಸ್ಥೆಗಳಲ್ಲಿ ಹಡಪದ ಸಮಾಜಕ್ಕೆ ಸೂಕ್ತ ರಾಜಕೀಯ ಪ್ರಾತಿನಿಧ್ಯ ದೊರಕಬೇಕು. ಹಡಪದ ಅಪ್ಪಣ್ಣ ನಿಗಮ ಸ್ಥಾಪನೆಯ ಮೂಲಕ ಸಮಾಜದ ಆರ್ಥಿಕ ಮತ್ತು ಶೈಕ್ಷಣಿಕ ಸಬಲೀಕರಣಕ್ಕೆ ಸರ್ಕಾರ ಮುಂದಾಗಬೇಕು. ಸಮಾಜದಲ್ಲಿ ಇನ್ನೂ ಬೇರೂರಿರುವ ಜಾತಿ ನಿಂದನೆ, ಅಸಮಾನತೆ ಮತ್ತು ತಾರತಮ್ಯದಂತಹ ಪಿಡುಗುಗಳನ್ನು ಬೇರು ಸಮೇತ ಕಿತ್ತೆಸೆಯಬೇಕು. ಹಡಪದ ಶರಣರು ಮತ್ತು ಶರಣೆಯರ ಜೀವನ ಸಾಧನೆಗಳು ಶಾಲೆ ಹಾಗೂ ಕಾಲೇಜುಗಳ ಪಠ್ಯಪುಸ್ತಕಗಳಲ್ಲಿ ಸ್ಥಾನ ಪಡೆಯಬೇಕು. ಹೊಸ ತಲೆಮಾರಿಗೆ ಅವರ ತತ್ವ, ತ್ಯಾಗ ಮತ್ತು ಸಾಧನೆಗಳ ಪರಿಚಯವಾಗಬೇಕು. ಇಂದಿನ ಸಾಹಿತಿಗಳಾದ ವಿ.ಜಿ. ಪೂಜಾರ ಅವರ ಹಡಪದ ಶರಣೆಯರ ವಚನಗಳು ಮತ್ತು ಹಡಪದ ಶರಣೆಯರು, ಪ್ರೊಫೆಸರ್ ಬಿ.ಎಚ್. ಹಡಪದ ಅವರ ಶರಣರು ಕಂಡ ಹಡಪದ ಅಪ್ಪಣ್ಣ, ಪ್ರೊಫೆಸರ್ ವೆಂಕಟಾಚಲಪತಿ ಅವರ ಕೇಶಶಿಲ್ಪಿಗಳು ಹಾಗೂ ಟಿ.ಎಂ. ಧನರಾಜು ಅವರ ಆಂಗ್ಲ ಕೃತಿಗಳಾದ ದ ಗ್ರೇಟ್ ಬಾರ್ಬರ್ ರೂಲರ್ಸ್ ಆಫ್ ಇಂಡಿಯಾ ಮತ್ತು ದ ನಂದಾಸ್ ಸೇರಿದಂತೆ ಹಲವು ಕೃತಿಗಳಲ್ಲಿ ಮಹಾಪದ್ಮನಂದ, ಧನಾನಂದ, ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಸಾಮ್ರಾಟ ಅಶೋಕ, ಇಮ್ಮಡಿ ಬಿಜ್ಜಳ ಮುಂತಾದ ಐತಿಹಾಸಿಕ ಹಡಪದ ರಾಜರ ಕುರಿತು ಹುಟ್ಟಿದ್ದರೂ ಅವುಗಳಿಗೆ ಇನ್ನೂ ಸಮರ್ಪಕ ಸ್ಪಂದನೆ ದೊರೆತಿಲ್ಲ ಎಂಬ ನೋವು ಸಮುದಾಯದಲ್ಲಿ ವ್ಯಕ್ತವಾಗುತ್ತಿದೆ. ಬನ್ನಿ, ಹಡಪದ ಅಪ್ಪಣ್ಣನವರನ್ನು ಕೇವಲ ಇತಿಹಾಸದ ಪುಟಗಳಲ್ಲಿ ಉಳಿಸದೆ ನಮ್ಮ ಹೃದಯಗಳಲ್ಲಿ ಜೀವಂತವಾಗಿರಿಸೋಣ. ಅವರ ತತ್ವಗಳನ್ನು ಮಕ್ಕಳಿಗೆ ಕಲಿಸೋಣ. ಶಿಕ್ಷಣವನ್ನು ಆಯುಧವನ್ನಾಗಿಸೋಣ. ಐಕ್ಯತೆಯನ್ನು ನಮ್ಮ ಶಕ್ತಿಯನ್ನಾಗಿಸೋಣ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಹೊಸ ಇತಿಹಾಸ ನಿರ್ಮಿಸೋಣ. ಹಡಪದರ ಶಕ್ತಿ, ಸಾಮರ್ಥ್ಯ, ಕೌಶಲ್ಯ ಮತ್ತು ಮಹತ್ವವನ್ನು ಜಗತ್ತಿಗೆ ಮತ್ತೊಮ್ಮೆ ಪರಿಚಯಿಸೋಣ. ಅಪ್ಪಣ್ಣನವರ ಆದರ್ಶಗಳು ನಮ್ಮ ಬದುಕಿನಲ್ಲಿ ಅರಳಿದ ದಿನವೇ ಅವರಿಗೆ ಸಲ್ಲಿಸುವ ಅತ್ಯಂತ ದೊಡ್ಡ ಗೌರವ. ಅದೇ ನಿಜವಾದ ನಮನ. ಸ್ಟೋರಿ: ಸುರೇಶ ಬಳಗಾನೂರು.